ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡಿ ಇದು ಸಂಡೇ ಲಾಗ. ಇವತ್ತು ನಮ್ಮ ಚಾಚಿಯವರ ಮಗಳದ್ದು ಮದುವೆ ಐತೆ ನೋಡ್ರಿ ನಮ್ಮ ಹಾಸ್ಪಿಟಲ್ ಸ್ಟಾಪ್. ಹಾಗಾಗಿ ಮ್ಯಾರೇಜ್ ಕೊಂಟಿವಿ ಚಿನ್ನು ನಾನು ಮತ್ತು ನಮ್ಮ ಮನೆಯವ್ರು ಕೂಡಿ. ಹಾಗೆ ಬಾಗೇವಾಡ್ಯಾಗ ಒಂದು ಮ್ಯಾರೇಜ್ ಐತೆ ನೋಡ್ರಿ ಇವತ್ತು ನಮ್ಮ ಬೇಕಾದವ್ರದ್ದು. ಅಲ್ಲಿನೂ ಹೋಗ್ಬೇಕಾಗೈತಿ. ಟೈಮ್ ಆದ್ರೆ ಆಲ್ರೆಡಿ 12 ಗಂಟೆ ಆಗೈತಿ. ಇಲ್ಲಿಂದ ಶಿವನ್ಗಿಗೆ ಹೋಗ್ಬೇಕು ನಾವು. ಶಿವನ್ಗಿಗೆ ಹೋಗಿ ಶಿವನ್ಗಿಂದ ಮತ್ತೆ ವಾಪಸ್ ಬಂದು ಬಾಗೇವಾಡಿಗೆ ಹೋಗ್ಬೇಕು ನೋಡ್ರಿ. ಇವತ್ತು ನಾಳೆ ಹಾಲಿಡೇ ಐತೆ ನೋಡ್ರಿ. ನನ್ನ ಸುಟಿ ಐತಿ ಇವತ್ತು. ಬರೀ ಈ ಥರ ಇಲ್ಲುಕ್ ಐತೆ ನೋಡ್ರಿ ನಂದು. ಬರೀ ಹೋಗಮ್ಮ. ಚಿನ್ನು ಅಂತೂ ಹೊರಗೆ ನಿಂತು ಮೊದಲೇ ಒದರಾಕತ್ತ. ನಿನ್ನ ಗಿಫ್ಟ್ಸ್ ಅದೆಲ್ಲ ತಂದಿಟ್ಟಿವಿ ಆಲ್ರೆಡಿ. ಬರೀ ಹೋಗಮ್ಮ. ಇವತ್ತಿನ ಲಾಗ್ ಹೆಂಗೆಲ್ಲ ಹೋಗುತ್ತಾ ಎಲ್ಲ ಕಂಟ್ರಿ ಆಗಿ ಶೇರ್ ಮಾಡ್ಕೊತೀನಿ ಅಂತ ಹೊಂಟಿ ನೋಡ್ರಿ ಗಾಡಿ ಮ್ಯಾಗ. ಫಸ್ಟ್ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗ್ತೀವಿ ನೋಡ್ರಿ, ಶಿವನ್ಗಿ ಬಸ್ಸಿಗೆ. ಬಟ್ ಈಗ ಆಲ್ರೆಡಿ 12 ಗಂಟೆಗೆ ಸ್ಟಾರ್ಟ್, 11-11:30 ಸ್ಟಾರ್ಟ್ ನೋಡ್ರಿ ಬಿಸಿಲಿಗೆ. ಸಾಯಂಕಾಲ ಜಲ್ದಿನೇ ತಂಡಿ ಚಾಲು ಆಗುತ್ತೆ. ಬರೀ ಹೋಗುಮಂತ. ನೆಕ್ಸ್ಟ್ ಬಸ್ ಸೀಟ್ ಗೊತ್ತಿಲ್ಲ. ಶಿವನ್ಗಿಗೆ ಫಸ್ಟ್ ಟೈಮ್ ನೋಡ್ರಿ ಹೋಗೋದು. ನಾ ಯಾವಾಗಲೂ ಶಿವನ್ಗಿಗೆ ಹೋಗಿಲ್ಲ. ಬಟ್ ಗೆಳಿ ಹೆಸರೇ, ಬಟ್ ಆ ಸೈಡ್ ಅವಾಗ ಹೋಗಿಲ್ಲ ನೋಡ್ರಿ. ಸಿಂದಗಿ ಬಸ್ಸಿಗೆ ಹಿಡಿದ್ರೆ ಏನೋ ಶಿವನ್ಗಿ ಸ್ಟಾಪ್ ಆಗುತ್ತಂತ. ಅಲ್ಲೇ ಮೇನ್ ರೋಡಿಗೆ ಹಾಲ್ ಅದಂತ ಹೇಳ್ಯಾರ. ಬರ್ರಿ ನೋಡಮ್ ನೆಕ್ಸ್ಟ್ ಏನಾಗುತ್ತೆ ಕಂಟಿನ್ಯೂ ಮಾಡಿ. ಬಸ್ ಸ್ಟ್ಯಾಂಡಿಗೆ ಬಂದು ಗಾಡಿ ಹಚ್ಚಾಕತ್ತಾರೆ ನೋಡ್ರಿ. ಇಲ್ಲೇ ಹಚ್ಚಿ ಹೋಗ್ಬೇಕಂತ ಮಾಡೀವಿ. ಸ್ಕೂಟಿ ಇಲ್ಲೇ ಹಚ್ಬಿಟ್ಟು ಹೋದ್ರಾಯ್ತು. ಸಿಂದಗಿ ಬಸ್ ನೋಡ್ರಿ ಈ ಸೈಡ್ ಇರ್ತಾವತ್ತು, ಅದಕ್ಕೆ ಈ ಕಡೆ ಹೊಂಟಿವಿ. ಅದ್ರಾಗ ಇವತ್ತು ಚಿನ್ನು ಒಬ್ಬ ಅದು ಬೇಕು ಇದು ಬೇಕಂತ ಹೇಳಿ ಕಂಟಿನ್ಯೂಸ್ ಕಿರಿಕಿರಿ ನೋಡ್ರಿ. ಈಗ ಆಲ್ರೆಡಿ ಮೊದಲೇ ಕೆಮ್ಮೈತಿ, ಕುರ್ಕುರೆ ತೊಗೊಂಡೇ ಬಿಟ್ಟ ನೋಡ್ರಿ. ಎಲ್ಲಾರ ಹೋದ್ರೆ ಬಂದ್ರೆ ಹುಡುಗುದು ದೊಡ್ಡ ಹೆಡ್ಡೇಕು. ಈ ಸೈಡ್ ಅಲ್ಲೈತೆ ನೋಡ್ರಿ ಸಿಂದಗಿ. ಸಿಂದಗಿಯಿಂದ ಹೋದ್ರೆ ಬರ್ತೈತಿಲ್ಲ ಅದು. ಸಿಂದಗಿ ಬಸ್ ಹತ್ತಿದ್ದೀವಿ ನೋಡ್ರಿ. ಸಿಂದಗಿ ಬಸ್ ಸ್ಟ್ಯಾಂಡಿಗೆ ಬಂದು ಇಳ್ಕೊಂಡು ನೋಡ್ರಿ. ಇಳ್ಕೊಂಡು ಹುಡ್ಕಾಡ ಹತ್ತೀವಿ. ಇಲ್ಲಿ ಆ್ಯಕ್ಚುಲಿ ಅದು ಏನೋ ಕೆಳಗಿನ ಬಸ್ ಸ್ಟ್ಯಾಂಡಿಗೆ ಏನೋ ಬರ್ತದತ್ತ. ಅದಕ್ಕೆ ಇಲ್ಲಿ ನಮ್ದು ಹಾಸ್ಪಿಟಲ್ ಸ್ಟಾಪ್ನು ಹೊಂಟಾರ. ನಡ್ಕೊಂಡು ಹೊಂಟಿವಿ ನೋಡ್ರಿ. ಆ್ಯಕ್ಚುಲಿ ಅದು ಅಲ್ಲೇ ಇಳಿಬೇಕಾಗಿತ್ತು ಬಸ್. ಅಲ್ಲೇ ಸ್ಟಾಪ್ ಆಗತ್ತದ. ನಮ್ಗೆ ಗೊತ್ತಿಲ್ಲ, ಅವ್ರು ಕಿಲೇ ಇಳ್ಕೊಂಡ್ಬಿಟ್ಟಿವಿ ನಾವು. ಬೇಡ್ರಿ ಫೈನಲಿ ಬಂದು ನೋಡ್ರಿ. ಎಲ್ಲರೂ ಸ್ಟಾಪ್ ಮೀಟ್ ಆದ್ವಿ. ಹಾಗೆ ಹಾಲಿಗೆ ಬಂದು ರೀಚ್ ಆಗಿ ನೋಡ್ರಿ. ಲಾಸ್ಟ್ ಟೈಮ್ ಮಮ್ಮಿ ಬರಲಿ. चाची हाय मारो क्या आओ. ಚಾಚಿಗೆ ಭೇಟಿಯಾಗಿ ಬಂದ್ವಿ. ಎಲ್ಲರೂ ಊಟ ಮಾಡತ್ತೀವಿ. ಊಟ ಮಾಡೋಣ ಬರ್ರಿ. ಊಟ ಅದೆಲ್ಲ ಮುಗಿಸ್ಕೊಂಡು ಚಾಚಿ ಭೇಟಿಯಾಗಿ ಬಂದು ನೋಡ್ರಿ. ಇಲ್ಲಿ ಬಂದು ನಿಂತಿದ್ವಿ. ಬಸ್ ಬಂತು. ಅಷ್ಟೊತ್ತಿಗೆ ಬಸ್ ಸೀಟ್ ಸಿಕ್ಕೈತೆ ನೋಡ್ರಿ ಇಲ್ಲೊಂದು. ಆ್ಯಕ್ಚುಲಿ ನಾವು ಬರುವಾಗ ಫುಲ್ ರಶ್ ಇತ್ತು ನೋಡ್ರಿ. ಬಸ್ ಬರಲಾಗಿದ್ದು ಲೇಟ್ ಆಗಿ. ಬಿಜಾಪುರ ಬಸ್ ಸ್ಟ್ಯಾಂಡಿಗೆ ಬಂದು ನೋಡ್ರಿ. ಫೈನಲಿ 4 ಗಂಟೆ ಆಯಿತು. ಲೇಟ್ ಆಯ್ತು ನೋಡ್ರಿ. ಇಲ್ಲಿ ಬರ್ಬೇಕಾದ್ರೆ ಅಲ್ಲಿ ಸ್ಟಾಪ್ ಎಲ್ಲ ಭೇಟಿಯಾಗಿ ಚಿನ್ನು ನೋಡ್ರಿ ಕಬ್ಬಿನ ಹಾಲು ಕುಡಿತಾನಂತ. ಅದಕ್ಕೆ ಕಬ್ಬಿನ ಹಾಲು ಕುಡಿಸತ್ತ ನೋಡ್ರಿ. ವಾಪಸ್ ಅಲ್ಲೇ ಬಂದ್ವಿ. ಈಗ ಇನ್ನು ಬಾಗೇವಾಡಿ ಹೋಗ್ಬೇಕು. ಇಲ್ಲಿ ಬಂದು ಯಾವಾಗ ಹೋಗೋದಾಗ್ತದೆ ಯಾರಿಗೂ. ಬಾದಾಮಿ ಎಲ್ಲ ತಗೋ. ಬಸ್ ಸ್ಟ್ಯಾಂಡ್ ಮೇಲೆ ನಿಂತೀವಿ ನೋಡ್ರಿ. ಚಿನ್ನು ನಾವು ಅದು ಸ್ಕೂಟಿ ತರಕ್ಕೆ ಹೋಗ್ಯಾರ ಮನೆಯವರು. ಇದು ಬ್ಯಾಗ್ ಇಟ್ಕೋರಿ ಇಲ್ಲಿ ಮುಂದೆ. ಈ ಬ್ಯಾಗ್ ಇಟ್ಕೋರಿ. ಬಂತಪ್ಪಿ ಮನೆ ಬತ್ತು. ಹೋಗೋ ಮತ್ತೆ ಎಂದ್ರೆ ಮುಗೀತು ನಾವು ಮನೆ ಬತ್ತು. ಹೇಳಿ ಸಾಕಿ.
ಈಗ ನೋಡ್ರಿ ಎಲ್ಲ ಮದ್ವೆಗೆ ಹೋಗಿ ಬಂದು ಇಷ್ಟೊತ್ತನ ಇಲ್ಲೇ ಕೂತಿದ್ವಿ. ಆ್ಯಕ್ಚುಲಿ ಜಲ್ದಿನೇ ಹೋಗ್ಬೇಕು ಅನ್ಕೊಂಡಿದ್ದೆ ಬಗೆಯೋಡಿಗೆ, ಹೆಂಗೂ ಕ್ಯಾನ್ಸಲ್ ಆಗಿತ್ತಲ್ಲ ಮ್ಯಾರೇಜ್ಗೆ ಹೋಗೋದು ಅಂತೇಳಿ ಇಷ್ಟೊತ್ತನ ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಾಡಿ ಒಂದಿಷ್ಟು ಚೂಡಾದ್ ಮಾಡ್ಕೊಂಡು ಈಗ ಬಗೆಯೋಡಿಗೆ ಹೊಂಟಿ ನೋಡ್ರಿ. ಬಗೆಯೋಡಿಗೆ ಹೋಗಿ ನಾಳೆ ಒಂದು ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗ್ಬೇಕು ಅನ್ಕೊಂಡಿವಿ. ನಾಳೆ ಲೀವ್ ಐತ್ಲ, ಹಂಗಾಗಿ ಬರೀ ಹೋಗೋ ಮತ್ತೆ ಟೈಮ್ ಅಂತೂ ಭಾಳ ಆಗೈತಿ. ಇವತ್ತು ಎಷ್ಟು 7:30 ಆಗೈತೆ ನೋಡ್ರಿ, ಲೇಟಾಗಿ ಹೊಂಟೀನಿ. ಹಂಗೆ ಟೈಮ್ ಅಷ್ಟಾಯ್ತು. ಹಂಗಾಗಿ ಮತ್ತಿಂತ ಹೆಂಗೂ ಲೀವ್ ಹಾಕೈತಿಲ್ಲ, ಸುಮ್ಮನೆ ಟೈಮ್ ಎಷ್ಟು ಬೇಡತ್ತೆ ಹೊಂಟೀವಿ. ಇವ ಅಂತೂ ಒದ್ರಾಕತ್ತ ನೋಡ್ರಿ ಜಲ್ದಿ ಬಾಬಾ ಅಂತೇಳಿ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡ್ರಿ ವಾಪಸ್. ಮತ್ತು ಇವತ್ತು ಬಸ್ ಸ್ಟ್ಯಾಂಡ್ಲಿಂದ ಮನೆಯಿಂದ ಬಸ್ ಸ್ಟ್ಯಾಂಡ್ ಇದೆ ನಡೀತಿ. ಇವತ್ತು ನಾನು ಬಿಟ್ಟು ಹೋಗಿ ನೋಡ್ರಿ ದಿವ್ಯಾ, ಚಿನ್ನು, ಅವ್ರ ಪಪ್ಪ 3 ಜನ ಬಂದಾರ. ಹೋಗೊಂಬರ್ರಿ. ಟೈಮ್ ತಿರುಗಿ ನೋಡ್ರಿ 8 ಗಂಟೆ ಆಯ್ತು ಇವತ್ತು. ಆಲ್ಮೋಸ್ಟ್ ಲೇಟ್ ಆಯ್ತು ನೋಡ್ರಿ. ಇಷ್ಟು ಲೇಟ್ ನೈಟ್ ಯಾವಾಗೂ ಹೋಗಂಗಿಲ್ಲ, ಜಲ್ದಿನೇ ಹೋಗಿರ್ತೀನಿ. ಇವತ್ತು ಸ್ವಲ್ಪ ಕನ್ಫ್ಯೂಷನ್ಸ್ನಾಗಿದ್ವಿ. ಕಂಟಿನ್ಯೂಸ್ ಹೋಗ್ಲಾ ಬೇಡ, ಎಲ್ಲಿ ಹೋಗೋದು ಎಲ್ಲಿಲ್ಲ ಅನ್ಕೊಂಡು ಇಷ್ಟೊತ್ತನ ಆಯ್ತು ನೋಡ್ರಿ. ಈಗ ನಾವು ಒಂದು ಬಸ್ ಕಾಣಲ್ಲ ಆಗ್ಯಾವು. ಬರ್ರಿ ಹೋಗು. ಹೆಂಗಾದ್ರೂ ಬಂದೀವಿ ಬಸ್ ಸ್ಟ್ಯಾಂಡಿಗೆ, ಎಷ್ಟೊತ್ತಾದರೂ ಹೋಗಬೇಕು. ಬಾಗೇವಾಡಿಗೆ ಬಂದೆ ನೋಡ್ರಿ. ಟೈಮ್ 3 ಎಷ್ಟು 9:30 ಆಯ್ತು. ಲೇಟ್ ಆಯ್ತು. ನಮ್ಮ ತಂಗಿ ನಿಂತು ವೇಟ್ ಮಾಡತ್ತ. ಬರ್ರಿ ಹೋಗೋ ಮನೆಗೆ. ನಮ್ಮ ಮಮ್ಮಿ ಏನೂ ಹೇಳಿಲ್ಲ ಬರ್ತೀನಿ ಅಂತ ಹೇಳಿ. ಹೋಗೋಣ ಹೆಂಗೆ ರಿಯಾಕ್ಷನ್ ಮಾಡ್ತಾಳೆ ನೋಡೋಣ ಬರ್ರಿ. ನಮ್ಮ ಮಮ್ಮಿ ಒಳಗದ, ನಮ್ಮ ಮಮ್ಮಿಗೆ ಹೇಳಿಲ್ಲ ಹೆಂಗೆ ರಿಯಾಕ್ಷನ್ ಮಾಡ್ತಾಳೆ ನೋಡೋಣ ಬರ್ರಿ. ಸರ್ಪ್ರೈಸ್ ಬರ್ಲತ್ತೇವಿ. ನಾ ಬರ್ಬೇಕಂದೆ ಮತ್ತೆ ಕ್ಯಾನ್ಸಲ್ ಆಯ್ತು. ಮತ್ತೆ ಹೋಯ್ತು. ಹಂಗೆ ಮಾಡಿ ಒಟ್ಟು ಬಂದೆ. ಬಿಗ್ ಬಾಸ್ ನೋಡ್ರಿ ಎಷ್ಟು ಇಂಟ್ರೆಸ್ಟ್. ಟಿವಿಯಾಗೆ ಹೋಗ್ಬಿಡು, ಸುಮ್ ಕಿರಿಕಿರಿ ಬೇಡ. ಅದಕ್ಕೆ ನೀನು ಲಾಗ್ ಹಾಕಿನ ಫುಲ್ ಬಿಗ್ ಬಾಸ್ ಇದು ಅಂತೇಳಿ ಹಂಗೆ ಮಾಡಿ ಫೈನಲಿ ಬಾಗೇವಾಡಿಗೆ ಬರೋದೇ ಆಯ್ತು ನೋಡ್ರಿ. ತಂಗಿ ಬಂದ್ಲು ಕರ್ಕೊಂಬಂದ್ಲು. ಟೈಮ್ 9:30 ಅದ. ನಮ್ಮ ಮಮ್ಮಿ ಅಂದ್ರೆ ಫುಲ್ ಬಿಗ್ ಬಾಸ್ ಒಳಗೆ ಮಗನ ಆಗ್ಬಿಟ್ಟ ನೋಡ್ರಿ. ಅದಕ್ಕೆ ಆತ ಬಿಗ್ ಬಾಸ್ ಅಂತ ನೋಡ್ರಿ. ಟಿವಿ ಮುಂದೆ ಆಟ ಮುಂದೊಂದಿತ್ತ ಆಟ ಬಿಗ್ ಬಾಸ್ ಫುಲ್ ಬಿಗ್ಗೆಸ್ಟ್ ಫ್ಯಾನ್ ನೋಡ್ರಿ. ಬಟ್ ನಾ ಹೋಗಿ ಮ್ಯಾಗ ಹೋಗಿ ಬಿಗ್ ಬಾಸ್ ನೋಡಿ. ಮತ್ತೆ ನಿಮ್ಮನ್ನ ಪಿಜ್ಜಾ ತರಿಸಿದಾತ್ ನೋಡ್ರಿ. ಅಗಳ ಆಸೆ ಆಗೋದು ಪಿಜ್ಜಾ ತಿನ್ನತ್ತಿ ನೋಡ್ರಿ. ಒಂದು ಪೀಸ್ ನೆನ್ಸ್ಕೊಂಡ್ ಇಟ್ಟಾರ. ಪಿಜ್ಜಾ ತಿನ್ನ ಬರ್ರಿ. ರಾತ್ರಿ ಊಟಕ್ಕೆ ನೋಡ್ರಿ ನಾ ಮ್ಯಾಗ ಬಿಗ್ ಬಾಸ್ ಹೋಗೋಕೆ ಕೂತಿದ್ದೆ. ನಮ್ಮ ತಂಗಿ ಲೈಟ್ಗೆ ಪುಳಿಯೋಗರೆ ಮಾಡಿನಂತೆ ಕೊಟ್ಟು ಕಷ. ಬರೀ ಪುಳಿಯೋಗರೆ ಆಮೇಲೆ ಅವಲಕ್ಕಿ ಚೂಡ ಚುಮುರು ತಿನ್ನು. ಮತ್ತೆ ಈಗ ರಾತ್ರಿ ನೋಡಿ ಇಬ್ರು ಒಂದೊಂದು ಗೇಮ್ ಆಡತ್ತಾರ. ಗೇಮ್ ಅಂದ್ರೆ ಒಬ್ಬರು ಮುಖ ನೋಡಪ್ಪ ಒಟ್ಟ ನಗಬಾರ್ದು ನೋಡ್ರಿ. ಯಾರು ನಗ್ತಾರ ಅವ್ರು ಸೋತಂಗ. ಈಗ ನಮ್ದು ಆದ್ಯಾಗ ನೀ ಆದ್ಯಾಗ ನಗಿಸ್ತೀಯ, ಅದ್ಯ ನಿನಗೆ ನಗಿಸ್ತಾ, ಅದ್ಯ ನೀ ಅಜ್ಜಿಗೆ ನಗಸು. ಸ್ಟಾರ್ಟ್ ಮಾಡು. ಏನಾರ ಮಾಡಿ ನಗಸು ಅಜ್ಜಿ ಮುಖ ನೋಡಿಸಿ. ಅದೇ ಹಿಂಗೆ ಹುಡುಗ ನಿಲ್ಸು. ಅಜ್ಜಿ ಒಂದೇ ಚಾನ್ಸ್ ನಗಿಸಿದ್ಲಿಲ್ಲ. 1 2 3 ನೀ ನಗಬಾರ್ದು, ನಾನು ನಗಿಸ್ಬೇಕು. ಫಸ್ಟ್ ಚಾನ್ಸ್ ಇದೆ. 1 2 3 ಲಾಸ್ಟ್ ಚಾನ್ಸ್ 1 2 3 ಈಗ ನೋಡ್ರಿ, ಈಗೊಂದು ಗೇಮ್ ಏನಂದ್ರೆ ನಾ ಏನು ಕ್ವಶನ್ ಕೇಳ್ತೀನಿಲ್ಲ ಅದಕ್ಕೆ ರಾಂಗ್ ಆನ್ಸರ್ ಹೇಳ್ಬೇಕು. ಕರೆಕ್ಟ್ ಹೇಳಿದ್ರೆ ಸೋದಂಗೆ. ಸುದೀಪ ಹಾಂ ಅಣ್ಣ, ನಿಮ್ಮ ಹೆಸರು ಏನು ರೀ? ಮಾರಮ್ಮ. ಅಡ್ಡ ಹೆಸರು? ಗೋರಪ್ಪ. ನಿಮ್ಮ ಅಪ್ಪನ ಹೆಸರೇನು? ನಿಂಗಪ್ಪ. ನಿಂಗಪ್ಪನ ಐತೆ ಹೆಸರು? ನಿಂಗಪ್ಪ ಹೆಸರು ಮಲ್ಲವ. ಮಲ್ಲವ. ನಿಮ್ಮ ಊರು ಯಾವುದು? ಸಿಂದಗಿ. ಊಟ ಮಾಡ್ರಿ? ಮಾಡಿಲ್ಲ. ಕರೆ ಇಲ್ಲ. ಸೀರೆ ಕೊಡ್ರಿ ನೀವು? ಇಲ್ಲ, ದೋತ್ರಿ. ಎಷ್ಟು ಮಕ್ಕಳು? 8 ಮಕ್ಕಳು. ಮೊಮ್ಮಕ್ಕಳು ಎಷ್ಟದಾವ? ಮೊಮ್ಮಕ್ಕಳು 19. ಮತ್ತು ನಿಮ್ಮ ಮಗನ ಹೆಸರೇನು? ರಾಮಯ್ಯ. ಎಷ್ಟು ಮಂದಿ ಗಂಡ್ಮಕ್ಳು, ಎಷ್ಟು ಮಂದಿ ಹೆಣ್ಮಕ್ಳು? 6 ಮಂದಿ ಹೆಣ್ಮಕ್ಳು, 2 ಗಂಡ್ಮಕ್ಳು. ಹೌದಾ? ಕರೆ ಹೇಳ್ತಿ? ಕರೆ ಹೇಳ್ಬಾರ್ದು ಹೇಳ. ಅದಕ್ಕೆ ಹೇಳ್ತೀನಿ ನಾನು. ನೀವು ಎಷ್ಟು ಮಂದಿ ಅಣ್ಣ ತಮ್ಮರು ಅಕ್ಕ ತಂಗಿಯರು?
ಇಬ್ರು ತಮ್ಮದೇರು ಇಬ್ರು ಅಕ್ಕ ನಾ ಒಬ್ಬ ತಂಗಿ. ಬಿಗ್ ಬಾಸ್ ನೋಡ್ರಿ ಇವತ್ತು ಅದು ಫೇಮಸ್ ನಾ. ನೋಡಿ ಸೋತ್ಲು ಬಿಗ್ ಬಾಸ್ ನೋಡ್ರಿ ಇವತ್ತು ಅದು ನೋಡ್ತೀವಿ ಫೇವ್ರೇಟ್ ಅದು ಹೋಗಿದ್ದೆ ಸೋತ್ಲು. ಇಬ್ರು ಈ ಸಲ ಹೋಗೇ ಆಯ್ತಾ ಇಷ್ಟೊತ್ತು ನೋಡ್ರಿ ಊಟ ಅದೆಲ್ಲ ಆಯಿತು. ನಮ್ಮ ತಾಯಿ ಪುಳಿಯೋಗರೆ ಮಾಡಿದ್ವಿ, ಒಂದಿಷ್ಟು ಲೈಟಾಗಿ ಪುಳಿಯೋಗರೆ ತಿಂದಿದ್ದೆ, ಆಮೇಲೆ ಚೂಡಾ ಅದು ತಿಂದೆವು, ತಿಂದ್ಬಿಟ್ಟು ಚಾ ಕುಡ್ತೀವಿ. ಹಾಗೆ ಕಂಟಿನ್ಯೂ ಲಾಗ್ ಮಾಡೋಕ್ಕಾಗಲ್ಲ ನೋಡಿ, ಯಾಕಂದ್ರೆ ಬಿಗ್ ಬಾಸ್ ನೋಡಿ ಇಂಟ್ರೆಸ್ಟಿಂಗ್ ಆಗಿತ್ತು. ಇವತ್ತು ರಿಷಾ ಅವ್ರು ಹೋದ್ರು, ಏನು ಬೇಜಾರಿಲ್ಲ ನೋಡ್ರಿ, ಯಾಕಂದ್ರೆ ಅವ್ರು ಇಷ್ಟನೇ ಇದ್ದಿದ್ದಿಲ್ಲ, ಹಾಗಾಗಿ ಇದ್ದು ಇಲ್ಲಾರಂಗಿದ್ರು ಹಂಗೇನು ಅನಿಸ್ಲಿಲ್ಲ. ಫುಲ್ ಎಲ್ಲರೂ ಬಿಗ್ ಬಾಸ್ ನೋಡ್ಬಿಟ್ಟು ಇಟ್ಟತನ ನೋಡ್ರಿ ಓಲ್ಡ್ ನಂದು ವಿಡಿಯೋಸ್ ನೋಡಕತ್ತಾರ, ಲಾಗ್ ಹಳಿ ವಿಡಿಯೋ ನೋಡಿ ನೋಡಕ್ಕೆ ಒಂಥರ ಇಷ್ಟ ಆಗುತ್ತೆ ನೋಡ್ರಿ. ಯಾವುದಂದ್ರೆ ಅಫ್ಟರ್ ಲಾಂಗ್ ಇಯರ್ದು ಇರ್ತಾವೆ, ಎಲ್ಲ ಇರ್ತಾವೆ, ಒಂಥರ ಕ್ಯೂರಿಯಾಸಿಟಿ ನೋಡೋಕೆ. ಚಿನ್ನು ಅಂತೂ ಫುಲ್ ಕ್ಯೂಟ್ ಅದ ನೋಡು, ಸಣ್ಣವಿದ್ದಾಗಿಂದು ವಿಡಿಯೋಸ್ ಎಲ್ಲ ನೋಡಿ ನಕ್ಕು ಇಟ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾಳೆ ನೋಡ್ರಿ ಬದಾಮಿಗೆ ಹೋಗ್ಬೇಕಂತ ಮಾಡೀವಿ, ಎಲ್ಲಿ ಹೋಗ್ಬೇಕಂತ ತಗೊಳ್ಳಿ ಹೇಳಿದ್ದಿಲ್ಲ. ನಾಳೆ ಎಲ್ಲಿ ಹೋಗ್ಬೇಕು, ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅನ್ಕೊಂಡ್ವಿ. ಮತ್ತು ಯಾವುದೂ ಅಷ್ಟು ಕರೆಕ್ಟ್ ಆಗಲಿಲ್ಲ. ಮಣ್ಣು ಬಿಜಿ ಇದಾನ, ಮತ್ತು ಆಮೇಲೆ ನಮ್ಮ ಆದ್ಯಾರ ಪಪ್ಪ ಅವೆಲ್ಲ ಬಿಜಿ ಇದಾರೆ. ಅದಕ್ಕೆ ನಾವು ಅಷ್ಟೇ ಟ್ರೈನಿಗೆ ಹೋಗಿ ಬಂದ್ರೆ ಆಯಿತು, ನಾಳೆ ಟ್ರೈನಿಗೆ ಹೋಗಿ ಬಸ್ಸಿಗೆ ಬಂದ್ರೆ ಆಯಿತು ಅಂತ ನಾಳೆ ಬದಾಮಿಗೆ ಹೋಗ್ಬೇಕಂತ ಮಾಡಿ ನೋಡ್ರಿ. ಬರೀ ಜಲ್ದಿ ಯಾವ್ದು ಹೋಗ್ಬೇಕು ಇತ್ರಿ. ಟೈಮ್ ನೋಡಿ ಆಲ್ರೆಡಿ ಆಯ್ತು, ಈಗ 12:30 1 ಗಂಟೆ ಆಗೋತ್ತು ನೋಡ್ರಿ. ಇವತ್ತಿನ ಲಾಗ ಇಲ್ಲೇ ಏನು ಮಾಡ್ತೀನಿ ನೋಡ್ರಿ. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಚಿನ್ನು ಇಲ್ಲಿ ನೋಡ್ರಿ ನಡ್ಕೊಂಡು ಮಾತಾಡೋಕೆ ಅವ್ನು ಅಲ್ಲೇ ಬಿಟ್ಟು ಬಂದಿನಿ ಬಿಜಾಪುರ ಒಳಗೆ, ಹಾಗಾಗಿ ಸಂಪೈತಿ ಇಲ್ಲಿಕಂತ ಬಂದ್ಬಿಡ್ತದೆ ಓಡಿ. ಓಕೆ ಬಾಯ್, ಗುಡ್ ನೈಟ್.